ಬ್ರೋ, ಹುಡುಗಿಯರು ಯಾಕೆ ಮೋಸ ಮಾಡ್ತಾರೆ? ಲೆಟ್ಸ್ ಬಿ ರಿಯಲ್. ತುಂಬಾ ಜನ ಹುಡುಗರು ಅನ್ಕೊಂಡಿರ್ತಾರೆ, ನಾನು ನೋಡೋಕ್ ಚೆನ್ನಾಗಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಆಸ್ತಿ ಇಲ್ಲ, ಅದಕ್ಕೆ ನಮಗೆ ಮೋಸ ಮಾಡ್ತಾರೆ ಅಂತ. ಈ ಸಮಾಜ ಕೂಡ ಹೇಳೋದು ಅದನ್ನೇ. ಆದ್ರೆ ಸತ್ಯ ಏನು ಗೊತ್ತಾ? ಇದು ಅದಕ್ಕಿಂತಾನು ತುಂಬಾ ಆಳವಾಗಿ ಹೋಗುತ್ತೆ. ಅಂಡ್ ತುಂಬಾ ಜನ ಜಾರಿ ಬಿದ್ದು ಸಿಕ್ಕಾಕೊಳ್ಳೋದು ಇಲ್ಲಿ. ನೀವ್ ಅನ್ಕೊಂಡಿರ್ತೀರಾ ಎಲ್ಲದೂ ಸರಿಯಾಗೇ ಇದೆ ಅಂತ, ಎಲ್ಲದನ್ನು ಸರಿಯಾಗೇ ಮಾಡ್ತಿದ್ದೀನಿ ಅಂತ, ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ, ಅವಳು ಏನು ಕೇಳ್ತಾಳೋ ಎಲ್ಲದನ್ನು ತಂದುಕೊಡ್ತಿದ್ದೀನಿ ಅಂತ. ಮೇ ಬಿ ಅವಳಿಗೆ ಎಂಥ ಜೀವನ ಬೇಕಿತ್ತೋ ಅಂಥ ಜೀವನನೇ ನಾನು ಅವಳಿಗೆ ಕೊಟ್ಟಿದ್ದೀನಿ ಅಂತ. ಆದರೂ ಕೂಡ ಅದು ಹೇಗೋ ಅವಳು ನಿಮಗೆ ಮೋಸ ಮಾಡ್ತಾಳೆ. ಮತ್ತೆ ನಿಮಗೆ ನೀವೇ ಕೇಳ್ಕೊತೀರಾ, ನಾನೇನು ತಪ್ಪು ಮಾಡಿದೆ, ನಾನು ಸಾಕಾಗ್ಲಿಲ್ವಾ ಅವಳಿಗೆ, ಹಾಗೆ ಹೀಗೆ ಅಂತೆಲ್ಲ. ತುಂಬ ಯೋಚನೆ ಮಾಡಬೇಡ ಬ್ರೋ. ಯೋಚನೆ ಮಾಡೋದನ್ನು ಬಿಟ್ಟು ಇವಾಗ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ಯಾಕಂದ್ರೆ ಒಬ್ಬ ಮಹಿಳೆ ಮೋಸ ಮಾಡ್ತಾಳೆ ಅಂದ್ರೆ ಅದಕ್ಕೆ ಕಾರಣ ನೀವಲ್ಲ, ಅದು ಅವಳ ಚಾಯ್ಸ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿರೋ ವಿಷಯಗಳು ಮಹಿಳೆಯರನ್ನ ದೂಷಿಸೋದಾಗ್ಲಿ ದ್ವೇಷ ಮಾಡೋದಕ್ಕಾಗ್ಲಿ ಅಲ್ಲ, ಇದು ಪುರುಷರನ್ನ ರಕ್ಷಿಸೋದಕ್ಕೆ. ಯಾಕಂದ್ರೆ ಸತ್ಯ ಏನು ಗೊತ್ತಾ? ವಂಚನೆ ಅನ್ನೋದು ಇದ್ದಕ್ಕಿದ್ದಾಗೆ ಬರಲ್ಲ, ಅದು ಪ್ಯಾಟರ್ನ ಫಾಲೋ ಮಾಡುತ್ತೆ. ಆ ಪ್ಯಾಟರ್ನ ನಿಮ್ಮ ಕೈಯಲ್ಲಿ ನೋಡೋಕೆ ಸಾಧ್ಯ ಆದರೆ ನೀವು ಆಶ್ಚರ್ಯ ಪಡೋದನ್ನು ನಿಲ್ಲಿಸ್ತೀರಾ, ಬ್ಲೇಮ್ ಮಾಡೋದನ್ನು ಕೂಡ ನಿಲ್ಲಿಸ್ತೀರಾ, ಮತ್ತು ನಿಮ್ಮ ಸಮಯ, ನಿಮ್ಮ ಶಕ್ತಿ, ನಿಮ್ಮ ಶಾಂತಿನ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀರಾ. ಆದ್ದರಿಂದ ಇವತ್ತಿನ ಪಾಡ್ಕಾಸ್ಟಲ್ಲಿ ಮಹಿಳೆಯರು ಮೋಸ ಮಾಡೋಕ್ಕಿರೋ ಹಿಡನ್ ರೀಸನ್ಸ್ನ, ಅದರಲ್ಲೂ ಕೇವಲ 3 ಕಾರಣಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಪಾಡ್ಕಾಸ್ಟ್ ಕೊನೆವರೆಗೂ ನನ್ನ ಜೊತೆಲಿರಿ. ಯಾಕಂದರೆ ಇವತ್ತು ನೀವು ಹೆಣ್ಮಕ್ಳು ಯಾಕೆ ಮೋಸ ಮಾಡ್ತಾರೆ ಅನ್ನೋದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಲ್ಲ, ಅವ್ರು ಮೋಸ ಮಾಡೋಕ್ಕೂ ಮುಂಚೆ ಆ ಚಿಹ್ನೆಗಳನ್ನು ಹೇಗೆ ಗುರ್ತಿಸ್ಬೇಕು ಅನ್ನೋದನ್ನು ಕೂಡ ಕಲ್ತಿರ್ತೀರ. ಅಟ್ ದ ಎಂಡ್ ಆಫ್ ದ ಡೇ ಅವಳ ದ್ರೋಹದ ಭಾರನ ನಿಮ್ಮ ಹೆಗ್ಲ ಮೇಲೆ ಯಾಕೆ ಹೊತ್ಕೋಬಾರ್ದು ಅನ್ನೋದನ್ನು ನೀವು ಅರ್ಥ ಮಾಡ್ಕೋತೀರ. ಸೊ ವಿಷಯಕ್ಕೆ ಬರೋಣ. ನಂಬರ್ 1, ಎಮೋಷನಲ್ ನೆಗ್ಲೆಕ್ಟ್, ಭಾವನಾತ್ಮಕ ನಿರ್ಲಕ್ಷ್ಯ. ಹೆಣ್ಮಕ್ಳು ಮೋಸ ಮಾಡೋದಕ್ಕೆ ಮೊದಲನೇ ಹಿಡನ್ ರೀಸನ್ ಎಮೋಷನಲ್ ನೆಗ್ಲೆಕ್ಟ್. ಬ್ರೋ, ಇದೊಂದು ಗುಟ್ಟು, ಹಾಗಾಗಿ ಇವಾಗ ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಭಾವನಾತ್ಮಕ ನಿರ್ಲಕ್ಷ್ಯ ಅಂದರೆ ನೀವವಳನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡಿದ್ದೀರಾ ಅಂತಲ್ಲ, ನೀವು ಕೆಟ್ಟೋರು ಅಂತಲ್ಲ. ಇಲ್ಲಿ ತುಂಬ ಜನ ಗಂಡಸರು ಕಷ್ಟದ ಕೆಲಸದಲ್ಲಿ ಸಿಗಾಕೊಂಡಿರ್ತಾರೆ, ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ, ಗೋಲ್ಸ್ ಹಿಂದೆ ಬಿದ್ದಿರ್ತಾರೆ, ಅವರ ಫ್ಯೂಚರ್ ಕಡೆ ಗಮನ ಹರಿಸ್ತಿರ್ತಾರೆ. ನೀವು ಅಂದ್ಕೊಂಡಿರ್ತೀರಾ, ಅವಳು ನನ್ನ ಅರ್ಥ ಮಾಡ್ಕೋತಾಳೆ, ಅವಳದಕ್ಕೆ ಗೌರವ ಕೊಡ್ತಾಳೆ ಅಂತ. ಮತ್ತು ನಿಮ್ಮ ಮನಸ್ಸಲ್ಲಿ ಮನೆ ಬಿಲ್ಗಳನ್ನು ಕಟ್ಟೋವರೆಗೂ, ಮನೆ ಸ್ಟೇಬಲ್ ಆಗಿರೋವರೆಗೂ ಎಲ್ಲದೂ ಚೆನ್ನಾಗಿರುತ್ತೆ ಅನ್ನೋದಿರುತ್ತೆ. ಆದರೆ ಇಲ್ಲಿ ಹೆಣ್ಮಕ್ಳಿಗೆ ಏನಾಗುತ್ತೆ ಗೊತ್ತಾ? ನನ್ನ ಸರಿಯಾಗಿ ವಿಚಾರಿಸ್ಕೋತಿಲ್ಲ, ನನ್ನ ಏನೂ ಕೇಳ್ತಿಲ್ಲ, ಸರಿಯಾಗಿ ಪ್ರೀತಿ ತೋರಿಸ್ತಿಲ್ಲ ಅಂತ ಯಾವಾಗ ಅವ್ರಿಗೆ ಅನ್ಸುತ್ತೋ ಆಗ ಅವಳ ಸ್ವಾಭಿಮಾನ ಕುಸಿಯೋಕೆ ಪ್ರಾರಂಭ ಮಾಡುತ್ತೆ. ಮತ್ತೆ ಯಾವಾಗ ಒಬ್ಬ ಹೆಣ್ಣಿಗೆ ಸ್ವಾಭಿಮಾನ ಕುಸಿಯುತ್ತೋ ಆಗ ಅವಳು ಔಟ್ಸೈಡ್ ವ್ಯಾಲಿಡೇಷನ್ ಕಡೆ ಮುಖ ಮಾಡ್ತಾಳೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದಿನ ಕೆಲಸದಿಂದ ಮನೆಗೆ ಬರ್ತೀರ, ತುಂಬ ಸ್ಟ್ರೆಸ್ ಆಗಿರ್ತೀರ, ಟೈರ್ಡ್ ಆಗಿರ್ತೀರ. ಆಗ ಅವಳು ಆ ದಿನದಲ್ಲಿ ನಡೆದಿರೋ ಯಾವುದೋ ಒಂದು ಸಣ್ಣ ವಿಷಯದ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಅಂತ ಬರ್ತಾಳೆ. ಆದರೆ ನೀವದನ್ನು ಮನ್ಸಿಲ್ದ ಮನ್ಸಲ್ಲಿ ಕೇಳ್ತೀರಾ, ಬೇಕಾಬಿಟ್ಟು ರೆಸ್ಪಾನ್ಸ್ ಕೊಡ್ತೀರಾ. ಯಾಕಂದರೆ ನಿಮ್ಮ ಮನಸ್ಸು ಬೇರೆ ಕಡೆನೇ ಇದೆ. ಅದೇನು ದೊಡ್ಡ ವಿಷಯ ಅಲ್ಲ ಅನ್ಸುತ್ತೆ, ಹೌದಾ? ಆದರೆ ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಯಾವನೋ ಒಬ್ಬ ಅವಳ ಕಡೆ ಒಲವು ತೋರಿಸ್ತಾನೆ, ಅವಳು ಹೇಳೋದನ್ನೆಲ್ಲ ತುಂಬ ಹತ್ತಿರದಿಂದ ಕೇಳಿಸ್ಕೊತಾನೆ, ಅದರ ಸಂಬಂಧ ಪ್ರಶ್ನೆಗಳನ್ನ ಕೇಳ್ತಾನೆ, ಪ್ರತಿ ಚಿಕ್ಕ ಪುಟ್ಟ ವಿಷಯಗಳನ್ನು ಅವಳಿಗೆ ನೆನ್ಪು ಮಾಡ್ತಾನೆ. ಆ್ಯಂಡ್ ಸಡನ್ಲಿ ಅವಳು ಸ್ವಲ್ಪ ದಿನದಿಂದ ನಿಮ್ಮಿಂದ ಅನುಭವಿಸ್ದೇ ಇರೋ ಯಾವುದೋ ಒಂದು ವಿಷಯನ ಫೀಲ್ ಮಾಡ್ತಾಳೆ. ಅದೇನು ಅಂತ ಗೊತ್ತಾ? ಅಟೆನ್ಷನ್. ಇದು ಮೋಸ ಮಾಡೋದನ್ನು ಸಮರ್ಥನೆ ಮಾಡುತ್ತಾ? ಖಂಡಿತ ಇಲ್ಲ. ಯಾಕಂದರೆ ಅವಳಿಗೇನಾದರೂ ಸಮಸ್ಯೆ ಇದ್ದಿದ್ರೆ ಅವಳದನ್ನು ನಿಮ್ಮ ಹತ್ರ ತರ್ತಿದ್ಲು, ಆಚೆ ಅಲ್ಲ. ಆದರೆ ಬ್ರೋ, ಇಲ್ಲಿ ನೀವು ಏನು ನೋಡಬೇಕು ಅಂತ ಬಯಸ್ತಿದ್ದೀನಿ ಅಂದರೆ ಅದಕ್ಕೆಲ್ಲ ಬಾಗ್ಲು ಹೇಗೆ ಓಪನ್ ಆಗುತ್ತೆ ಅನ್ನೋದು. ಈ ಮೋಸ ಅನ್ನೋದು ನೀವನ್ಕೊಂಡಿರೋ ರೀತಿ ಯಾವುದೋ ದೊಡ್ಡ ವಿಷಯದಿಂದ ಪ್ರಾರಂಭ ಆಗಲ್ಲ. ತುಂಬ ಸಣ್ಣ ಸಣ್ಣ ತಪ್ಪುಗಳು, ಚಿಕ್ಕ ಪುಟ್ಟ ಖಾಲಿ ಜಾಗದಿಂದ ಪ್ರಾರಂಭ ಆಗುತ್ತೆ. ಆದರೆ ಅವಳದನ್ನು ತಪ್ಪು ರೀತಿಯಲ್ಲಿ ಆರಿಸ್ಕೋತಾಳೆ.
ಮತ್ತೆ ತುಂಬಾ ಜನ ಗಂಡಸರು ತಮ್ಮನ್ನ ತಾವು ಬ್ಲೇಮ್ ಮಾಡ್ಕೊಳ್ಳೋದು ಇಲ್ಲೇ. ಅವ್ರು ಅನ್ಕೋತಾರೆ, ನಾನು ಅವಳಿಗೆ ಟೈಮ್ ಕೊಟ್ಟಿದ್ರೆ, ಇನ್ನೂ ಪ್ರಯತ್ನ ಪಟ್ಟಿದ್ರೆ ಅವಳು ನನಗೆ ಮೋಸ ಮಾಡ್ತಿರ್ಲಿಲ್ಲ ಅಂತ. ಆದ್ರೆ ನೀವು ಆ ಬಲೆಗೆ ಬೀಳ್ಬೇಡಿ. ಯಾಕಂದ್ರೆ ಒಬ್ಬ ನಿಷ್ಠೆಯಿಂದ ಇರೋ ಹೆಣ್ಣು ತನ್ನ ಅಗತ್ಯತೆಗಳನ್ನ, ಸಮಸ್ಯೆಗಳನ್ನ ತನ್ನ ಸ್ವಂತ ಪುರುಷನ ಬಳಿ ತಗೊಂಡು ಹೋಗ್ತಾಳೆ. ನಿಷ್ಠೆ ಇಲ್ಲದ ಹೆಣ್ಣು ಮತ್ತೊಬ್ಬನ್ ಹುಡುಕ್ತಾಳೆ. ಅಷ್ಟೇ ವ್ಯತ್ಯಾಸ. ಸೊ ಇಲ್ಲಿ ನೀವು ಕಲಿಬೇಕಾಗಿರೋ ಪಾಠ ಏನು? ಅವೇರ್ನೆಸ್, ಅರಿವು. ಅವಳ ಭಾವನೆಗಳನ್ನ ಪೋಷಣೆ ಮಾಡೋದಕ್ಕೆ ನಿಮ್ಮನ್ನ ನೀವು ಕಳ್ಕೋಬೇಡಿ, ಬ್ಲೈಂಡ್ ಆಗಬೇಡಿ. ಅವಳು ದೂರ ಸರಿಯೋದನ್ನ ನಿಮ್ಮ ಕೈಯಲ್ಲಿ ನೋಡೋಕ್ ಸಾಧ್ಯ ಆದ್ರೆ ಅದು ಒಂದು ಮಾಹಿತಿ. ಅವಳ ಇಡೀ ಪ್ರಪಂಚನ ಸರಿಪಡಿಸೋದೇ ನಿಮ್ಮ ಕೆಲಸ ಅಲ್ಲ. ಮೊದಲು ಅವಳು ನಿಷ್ಠಾವಂತ ಸಂಗಾತಿಯಾಗೋದಕ್ಕೆ ಅರ್ಹಳ, ಸಮರ್ಥಳ ಅನ್ನೋದನ್ನ ಡಿಸೈಡ್ ಮಾಡಬೇಕಾಗಿರೋದು ನಿಮ್ಮ ಕೆಲಸ. ನಂಬರ್ 2, ವೆನ್ ಶಿ ಡಸಂಟ್ ಲವ್ ಯು. ಅವಳು ನಿನ್ನ ಪ್ರೀತಿಸ್ದೇ ಇದ್ದಾಗ. ಇದು ಹೆಣ್ಮಕ್ಳು ಮೋಸ ಮಾಡೋದಕ್ಕೆ ಎರಡನೇ ರೀಸನ್. ಇದು ನಿಮ್ಮನ್ನ ಖಂಡಿತವಾಗ್ಲೂ ಚುಚ್ಚುತ್ತೆ. ಆದರೆ ಇದನ್ನ ತಿಳ್ಕೊಂಡ್ಮೇಲೆ ನಿರಾಳ ಅನ್ಸತ್ತೆ. ಕೆಲವೊಮ್ಮೆ ಅವಳು ನಿಮ್ಮನ್ನ ಪ್ರೀತಿ ಮಾಡಲ್ಲ. ಅಂದ್ರೆ ನನ್ನ ಮಾತಿನ ಅರ್ಥ, ಅವಳು ನಿಮ್ಮನ್ನ ಪ್ರೀತಿಸಿ ಆಮೇಲೆ ನಿಲ್ಸಿದಾಳೆ ಅಂತಲ್ಲ. ಅವಳು ಮೊದ್ಲಿಂದಾನು ನಿನ್ನ ಪ್ರೀತಿನೇ ಮಾಡಿಲ್ಲ. ತುಂಬಾ ಜನ ಇದನ್ನ ಮಿಸ್ ಮಾಡ್ಕೋತಾರೆ. ಯಾರೋ ಒಬ್ಳು ಹುಡುಗಿನ ಮೀಟ್ ಮಾಡಿದ್ರಿ, ಕೆಮಿಸ್ಟ್ರಿ ಕೂಡ ಮ್ಯಾಚ್ ಆಯ್ತು, ಅವಳು ಕೂಡ ನೋಡೋದಕ್ಕೆ ಸುಂದರವಾಗಿದ್ಲು, ಕಚ್ಕೊಂಡ್ಬಿಟ್ರಿ. ಬಟ್ ಡೀಪ್ ಡೌನ್ ಅವಳು ಯಾವತ್ತಿಗೂ ಕೂಡ ಭಾವನಾತ್ಮಕವಾಗಿ ಪ್ರಭಾವಿತಳಾಗಿರ್ಲಿಲ್ಲ. ಬಹುಶಃ ಅವಳಿಗೆ ನಿಮ್ಮ ಲೈಫ್ ಸ್ಟೈಲ್ ಇಷ್ಟ ಆಗಿರ್ಬೋದು, ಬಹುಶಃ ಅವಳಿಗೆ ನಿಮ್ಮ ಸ್ಟೆಬಿಲಿಟಿ ಇಷ್ಟ ಆಗಿರ್ಬೋದು, ಅಂಡ್ ಬಹುಶಃ ಅವಳಿಗೆ ನಿಮ್ಮ ಅಟೆನ್ಷನ್ ಇಷ್ಟ ಆಗಿರ್ಬೋದು. ಆದರೆ ನಿಮ್ಮನ್ನ ಅವಳು ಯಾವತ್ತಿಗೂ ಪ್ರೀತಿಸಿಲ್ಲ. ಮತ್ತೆ ಇದನ್ನ ನೀವು ಹೇಗೆ ಗೊತ್ತು ಮಾಡ್ಕೋತೀರ? ಹೇಳ್ತೀನಿ ಕೇಳಿ. ನೀವು ಅವಳಿಗೋಸ್ಕರ ಎಲ್ಲದನ್ನು ಮಾಡ್ತೀರ, ಆದರೆ ಅವಳು ಇನ್ನೂ ಅನ್ಸ್ಯಾಟಿಸ್ಫೈಡ್ ಆಗೇ ಇದ್ದಾಳೆ. ನೀವು ನಿಮ್ಮ ದಾರಿಯಿಂದ ಹೊರಗಡೆ ಬರ್ತೀರ, ಕಾಣಿಸ್ಕೋತೀರ, ಅವಳಿಗೆ ಬೆಂಬಲ ಕೊಡ್ತೀರ. ಆದರೆ ಅವಳು ಕೋಲ್ಡ್, ಡಿಸ್ಟ್ಯಾಂಟ್, ಅನ್ಗ್ರೇಟ್ಫುಲ್ ಆಗಿರ್ತಾಳೆ. ಅವಳು ತಮಾಷೆ ಮಾಡ್ತಾಳೆ, ನಿಮ್ಮನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾಳೆ, ಹೊಗಳೋದಕ್ಕಿಂತ ಹೆಚ್ಚಾಗಿ ದೂರ್ತಾಳೆ. ಅದು ಪ್ರೀತಿಯೇ ಅಲ್ಲ, ಬೇರೆ ಯಾವುದೋ ಒಂದು ವಿಷಯ ಅವಳನ್ನ ಎಕ್ಸೈಟ್ ಮಾಡೋವರೆಗೂ ಸುಮ್ಮನೆ ಇದ್ದು ಕಾಯ್ತಿರ್ತಾಳೆ ಅಷ್ಟೆ. ಮತ್ತೆ ಒಬ್ಬ ಹೆಣ್ಣು ನಿಮ್ಮನ್ನ ಪ್ರೀತಿನೇ ಮಾಡದೇ ಇದ್ದಾಗ ಮೋಸ ಮಾಡೋದು ತುಂಬ ಈಸಿ ಆಗುತ್ತೆ. ಯಾಕಂದ್ರೆ ಬ್ರೇಕ್ ಮಾಡೋದಕ್ಕೆ ಅಲ್ಲಿ ಬಾಂಡಿಂಗ್ ಅನ್ನೋದೇ ಇರಲ್ವಲ್ಲ. ಅವಳು ಹೃದಯನ ಅಪಾಯಕ್ಕೆ ಸಿಲುಕಿಸ್ತಿಲ್ಲ, ಅಟೆನ್ಷನ್ನ ಮೂಲವನ್ನ ಬದಲಾಯಿಸ್ತಿದ್ದಾಳೆ ಅಷ್ಟೆ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಒಬ್ಬ ಹೆಣ್ಣಿಗೋಸ್ಕರ ತುಂಬಾ ತಲೆಬಾಗೋ ಗಂಡು ಮಕ್ಕಳನ್ನ ನೀವು ನೋಡಿರ್ಬೋದು ಅನ್ಕೋತೀನಿ. ಆದರೆ ಅವಳು ಅವರನ್ನ ಸೆಕೆಂಡ್ ಆಪ್ಷನ್ ರೀತಿ ಟ್ರೀಟ್ ಮಾಡ್ತಿರ್ತಾಳೆ. ಯಾಕಂದ್ರೆ ಅಲ್ಲಿ ಪ್ರೀತಿ ಇಲ್ಲ. ಮತ್ತೆ ಅವನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದನ್ನ ಒತ್ತಾಯ ಮಾಡೋಕ್ ಸಾಧ್ಯ ಇಲ್ಲ. ಒಂದು ಪಂಚ್ ಲೈನ್ ಇದೆ, ಹೇಳ್ತೀನಿ ಕೇಳಿ. ಒಂದು ವೇಳೆ ಅವಳು ನಿಮ್ಮನ್ನ ಪ್ರೀತಿಸ್ದೇ ಇದ್ರೆ ನೀವೇನ್ ಮಾಡಿದ್ರು ಅಷ್ಟೆ, ನೀನು ಶ್ರೀಮಂತ ಆಗಿದ್ರು ಅಷ್ಟೇ, ಫಿಟ್ ಆಗಿದ್ರು ಅಷ್ಟೇ, ಅಟ್ರಾಕ್ಟಿವ್ ಆಗಿದ್ರು ಅಷ್ಟೆ, ಅವಳು ನಿಮ್ಮನ್ನ ಬಯಸಲ್ಲ. ಪರವಾಗಿಲ್ಲ, ಅದು ನಿನ್ ಫೇಲ್ಯೂರ್ ಅಲ್ಲ, ಅವಳು ಯಾರು ಅನ್ನೋದರ ಸತ್ಯ ಅಷ್ಟೆ. ಹಾಗಾದ್ರೆ ಇಲ್ಲಿರೋ ಪಾಠ ಏನು? ಇಲ್ದೇ ಇರೋ ಪ್ರೀತಿನ ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ಒಂದು ವೇಳೆ ಅವಳು ನನ್ನ ಇಷ್ಟಪಡ್ತಿಲ್ಲ ಅಂತ ನಿಮ್ಗನ್ನಿಸ್ತಿದ್ರೆ, ಅವಳು ಉದಾಸೀನ ಮಾಡ್ತಿದ್ರು ಕೂಡ ನಿರಂತರವಾಗಿ ಅವಳ ಅಟೆನ್ಷನ್ಗೋಸ್ಕರ ಅವಳು ಹಿಂದೆ ಹೋಗ್ತಿದ್ರೆ, ದಟ್ಸ್ ಯುವರ್ ಸೈನ್. ಮೊದಲು ಹಿಂದೆ ಸರಿರು. ಯಾಕಂದ್ರೆ ಅಲ್ಲಿ ನೀವು ಹೆಚ್ಚು ಸಮಯ ಇದ್ದಷ್ಟು ದ್ರೋಹಕ್ಕೆ ಹತ್ರ ಆಗ್ತೀರ. ನಂಬರ್ 3, ಹರ್ ಕ್ಯಾರೆಕ್ಟರ್ ಅಂಡ್ ಪಾಸ್ ಪ್ಯಾಟರ್ನ್ಸ್. ಇದನ್ನ ನೋಡೋದಕ್ಕೆ ತುಂಬಾ ಜನ ನಿರಾಕರಿಸ್ತಾರೆ. ಕೆಲವು ಹೆಣ್ಮಕ್ಳು ಅವ್ರದ್ದೇ ಆದ ಪ್ಯಾಟರ್ನಲ್ಲಿ ತುಂಬ ಸಿಂಪಲ್ ಆಗಿ, ತುಂಬ ಈಸಿಯಾಗಿ ಮೋಸ ಮಾಡ್ತಾರೆ. ಇದು ನಿಮ್ಮ ಬಗ್ಗೆ ಅಲ್ಲ ಬ್ರೋ, ಅವ್ರ ಬಗ್ಗೆ. ಸತ್ಯ ಇಲ್ಲಿದೆ, ಹೇಳ್ತೀನಿ ಕೇಳಿ. ಅವಳು ಹಿಂದೆ ತುಂಬ ಜನರಿಗೆ ಮೋಸ ಮಾಡಿದ್ರೆ, ತುಂಬ ಹುಡುಗರ ಜೊತೆ ಸುತ್ತಾಡಿದ್ರೆ, ಬೇರೆಯವ್ರ ಅಟೆನ್ಷನ್ಗೋಸ್ಕರ ಹಂಬಲಿಸೋಳಾಗಿದ್ರೆ, ಅಂಥ ಹಿಸ್ಟ್ರಿ ಇರೋಳಾಗಿದ್ರೆ ಅದನ್ನು ರಾತ್ರೋರಾತ್ರಿ ಅಳಿಸೋಕ್ಕಾಗಲ್ಲ. ಆ ಪ್ಯಾಟರ್ನ್ ಮಾಯ ಆಗ್ಬಿಡಲ್ಲ. ನೀವು ಬಂದಿದ್ರಿಂದ ಅವಳ ಕ್ಯಾರೆಕ್ಟರ್ ಬದಲಾಗಲ್ಲ. ಯೋಚನೆ ಮಾಡಿ, ಅವಳು ಯಾವಾಗಲೂ ಅವಳನ್ನು ವ್ಯಾಲಿಡೇಟ್ ಮಾಡೋಕೆ ತುಂಬ ಜನ ಪುರುಷರ ಅಗತ್ಯ ಇರೋ ಸಂದರ್ಭದಲ್ಲಿದ್ದಾಗ, ಸ್ಪಾಟ್ಲೈಟ್ ನಿಮಗೆ ಮಾತ್ರ ಕಡಿಮೆ ಆದಾಗ ಏನಾಗುತ್ತೆ ಅಂತ ನಿಮಗೆ ಗೊತ್ತಾ? ನಾನು ಇವನ ಕೈಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನ ಅನ್ಸುತ್ತೆ.
ಮತ್ತೆ ಆದಷ್ಟು ಬೇಗನೋ ಅಥವಾ ಲೇಟ್ ಆಗಿನೋ ಅಟೆನ್ಷನ್ನ ಆಚೆ ಹುಡ್ಕೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅಂಡ್ ಒಬ್ಬ ಪುರುಷನಾಗಿ ಆ ಸೈನ್ ಕಡೆ ನೀವು ಗಮನ ಕೊಡ್ಲೇಬೇಕು. ಅವಳ ಹಿಸ್ಟ್ರಿ ಅವಳ ಬಗ್ಗೆ ಏನು ಹೇಳುತ್ತೆ, ಅವಳು ಟೆಂಪ್ಟೇಷನ್ನ ಹೇಗೆ ನಿಭಾಯಿಸ್ತಾಳೆ, ಪುರುಷರಿಂದ ಅಟೆನ್ಷನ್ ಸಿಕ್ಕಿದ್ರೆ ಮಾತ್ರ ಅವಳು ಖುಷಿಯಾಗಿರ್ತಾಳೆ. ಒಂದು ವೇಳೆ ಅವಳು ಹೀಗೇ ಇದ್ರೆ ನಿಯತ್ತು ಅನ್ನೋದು ಅವಳಿಗೆ ಜೈಲ್ ರೀತಿ ಫೀಲ್ ಆಗುತ್ತೆ. ಹಾಗಾಗಿ ನೀವು ಯಾವತ್ತಿಗೂ ಕೂಡ ಈ ಪ್ಯಾಟರ್ನ್ಸ್ನ ನಿರ್ಲಕ್ಷ್ಯ ಮಾಡಲೇಬಾರ್ದು. ಯಾಕಂದರೆ ಮೋಸ ಅನ್ನೋದು ಅವಳ ಕ್ಯಾರೆಕ್ಟರಲ್ಲೇ ಇದ್ದರೆ, ಅದೇ ಅವಳ ಹುಟ್ಟು ಗುಣ ಆಗಿದ್ದರೆ ಅವಳು ಮೋಸ ಮಾಡಿದಾಗ ಆಶ್ಚರ್ಯನೇ ಪಡಬೇಡಿ. ಇಲ್ಲಿ ಪುರುಷರು ಮಾಡೋ ತಪ್ಪೇನು ಗೊತ್ತಾ? ನಾನು ಅವಳನ್ನು ಬದಲಾಯಿಸ್ತೀನಿ, ಅವಳು ನನಗೋಸ್ಕರ ಬದಲಾಗ್ತಾಳೆ ಅಂತ. ಆದರೆ ಬ್ರೋ, ಸತ್ಯ ಏನು ಗೊತ್ತಾ? ಅವಳ ಸ್ಟೋರಿಯಲ್ಲಿ ನೀವೊಂದು ಚಾಪ್ಟರ್ ಅಷ್ಟೆ. ಹಾಗಾದರೆ ಇಲ್ಲಿ ಪಾಠ ಏನು? ಅವಳನ್ನು ಅವಳಿಂದಾನೇ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ, ಬದಲಾಯಿಸೋದಕ್ಕೆ ಪ್ರಯತ್ನ ಪಡಬೇಡಿ. ಅವಳ ಪ್ಯಾಟರ್ನ ನೋಡಿ, ಅದನ್ನು ನಂಬಿ. ಅವಳ ಹಿಂದಿನ ನಡವಳಿಕೆನೇ ಅವಳ ಮುಂದಿನ ನಡವಳಿಕೆಗೆ ದೊಡ್ಡ ಮುನ್ಸೂಚನೆಯಾಗಿರುತ್ತೆ. ಸೊ ಇದನ್ನು ಇಲ್ಲಿಗೆ ಎಂಡ್ ಮಾಡೋಣ. ಅವಳು ಮೋಸ ಮಾಡೋದಕ್ಕೆ 3 ಹಿಡನ್ ರೀಸನ್ಸ್ ಏನು ಅಂತ ಗೊತ್ತಾಯ್ತಲ್ವಾ? 1, ಭಾವನಾತ್ಮಕ ನಿರ್ಲಕ್ಷ್ಯ. 2, ಅವಳು ನಿನ್ನ ಪ್ರೀತಿಸ್ತೇ ಇದ್ದಾಗ. 3, ಮೋಸ ಮಾಡೋದೇ ಅವಳ ಕ್ಯಾರೆಕ್ಟರ್ ಆಗಿದ್ದಾಗ. ಇವ್ಯಾವುದ್ರಲ್ಲೂ ಕೂಡ ನಿಮ್ಮ ತಪ್ಪೇನಿಲ್ಲ. ಅವಳು ಮೋಸ ಮಾಡ್ತಾಳೆ, ನೀವು ಸಾಕಾಗಿಲ್ಲ ಅನ್ನೋ ಕಾರಣಕ್ಕಲ್ಲ. ಒಬ್ಬ ಪುರುಷನಾಗಿ ನೀವು ಫೇಲ್ ಆದ್ರಿ ಅನ್ನೋ ಕಾರಣಕ್ಕಲ್ಲ. ಅದನ್ನು ಅವಳೇ ಆಯ್ಕೆ ಮಾಡ್ಕೊಂಡಿದ್ರಿಂದ. ಅಟ್ ದ ಎಂಡ್ ಆಫ್ ದ ಡೇ ಅವಳ ಫೀಲಿಂಗ್ಸ್ನ ಬಂದು ನಿಮ್ಮ ಹತ್ರ ಹೇಳ್ಕೊಳ್ಳೋದು ಅವಳ ಜವಾಬ್ದಾರಿನೇ ಹೊರತು ನಿಮಗೆ ದ್ರೋಹ ಬಗೆಯೋದಲ್ಲ. ಒಂದು ವೇಳೆ ಅವಳು ದ್ರೋಹನೇ ಆರಿಸ್ಕೊಂಡ್ರೆ ಅದು ಅವಳ ಕರ್ಮ, ನಿಮ್ದಲ್ಲ. ಹಾಗಾಗಿ ನಿಮ್ಮ ಮೇಲೆ ನೀವೇ ಬ್ಲೇಮ್ ಮಾಡ್ಕೊಳ್ಳೋದನ್ನು ನಿಲ್ಲಿಸಿ. ನೀವು ಮಾಡದೇ ಇರೋ ಆಯ್ಕೆಗಳಿಗೆ ತಪ್ಪಿತಸ್ಥ ಭಾವನೆ ಅನುಭವಿಸೋದು ನಿಲ್ಲಿಸಿ. ಮತ್ತೆ ನಾನು ಅವಳನ್ನು ಬದಲಾಯಿಸ್ತೀನಿ, ಸರಿಪಡಿಸ್ತೀನಿ ಅಂತ ಯೋಚನೆ ಮಾಡೋದನ್ನು ಮೊದಲು ನಿಲ್ಲಿಸಿ. ಒಬ್ಬ ಪುರುಷನಾಗಿ ನಿಮ್ಮ ಕೆಲಸ ಜಾಗೃತರಾಗಿರೋದು, ನಿಮ್ಮ ಶಾಂತಿ ಕಾಪಾಡ್ಕೊಳ್ಳೋದು, ಮತ್ತೆ ನಿಯತ್ತಿಲ್ಲದೆ ಇರೋರಿಂದ ದೂರ ಸರಿಯೋದು. ಯಾಕಂದರೆ ನೆನ್ಪಿಟ್ಕೊಳ್ಳಿ, ವಿಷಯಗಳು ಸುಲಭವಾಗಿದ್ದಾಗ ನಿಜವಾದ ನಿಷ್ಠೆ ಸಾಬೀತಾಗಲ್ಲ. ಅವಳಿಗೆ ಏನೇ ಟೆಂಪ್ಟೇಷನ್ ಬಂದರೂ ಕೂಡ ಕೊನೆಗೆ ನಿಮ್ಮನ್ನೇ ಆಯ್ಕೆ ಮಾಡ್ಕೋತಾಳಲ್ಲ, ಆಗ ಸಾಬೀತಾಗತ್ತೆ ಅವಳ ನಿಷ್ಠೆ.